ಎಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಈ ದಿನ ಅವರೆಕಾಳಿನ ಉಪ್ಪಿಟ್ಟನ್ನು ಮಾಡುವ ವಿಧಾನವನ್ನು ನೋಡೋಣ. ನಾನು ಇಲ್ಲಿ 2 ಕಪ್ ಅವರೆಕಾಳುಗಳನ್ನು ಮೊದಲು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಟು ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಿಕೊಳ್ಳುತ್ತಿದ್ದೇನೆ. 2 ವಿಸಲ್ ಸಾಕು. ಮಾಡಲು ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಹಾಗೂ ಹಸಿಮೆಣಸಿನಕಾಯಿ. ಬಹಳ ಜನ ಕ್ಯಾರೆಟನ್ನು ಹಾಕಲು ಇಷ್ಟಪಡೋದಿಲ್ಲ, ಆದರೆ ಇದರ ರುಚಿಯು ಚೆನ್ನಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ. ನಾವು ಅವರೆಕಾಳುಗಳು ಕುದಿಯುವವರೆಗೂ ಎಲ್ಲ ತರಕಾರಿಗಳನ್ನು ಹೆಚ್ಚಿ ರೆಡಿ ಮಾಡಿಕೊಳ್ಳೋಣ. ಈ ಅವರೆಕಾಳುಗಳು ಬಹಳ ಪೌಷ್ಟಿಕ ಆಹಾರವಾಗಿವೆ. ಇವುಗಳನ್ನು ನಾವು ಸೀಸನ್ನಲ್ಲಿ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಇದರ ಪೌಷ್ಟಿಕತೆಯು ಬಹಳ ಚೆನ್ನಾಗಿ ಸಿಗುತ್ತದೆ. ನಾನು ಇಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನು ತುರಿದು ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕಬಹುದು. ಈಗ ಎಲ್ಲವೂ ರೆಡಿಯಾಗಿದೆ. ಸ್ವಲ್ಪ ಕರಿಬೇವಿನ ಎಲೆಗಳು, ಅವರೆಕಾಳುಗಳು ಕುದ್ದು ರೆಡಿಯಾಗಿವೆ. ಈಗ ಈ ಅವರೆಕಾಳುಗಳನ್ನು ನೀರಿನಿಂದ ಬೇರ್ಪಡಿಸಿಕೊಳ್ಳೋಣ. 2 ವಿಸಲ್ ಮಾಡಿಸುವುದರಿಂದ ಈ ರೀತಿಯಾಗಿ ಅವರೆಕಾಳುಗಳು ಚೆನ್ನಾಗಿ ಬೆಂದು ಬರುತ್ತವೆ. ಈಗ ನಾವು ಒಗ್ಗರಣೆಯನ್ನು ಹಾಕಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಂತರ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವಿನ ಎಲೆಗಳನ್ನು ಹಾಕಿ, ನಂತರ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಕ್ಯಾರೆಟನ್ನು ಹಾಕೋಣ. ನಂತರ ಟೊಮೆಟೊವನ್ನು ಹಾಕೋಣ. ಈಗ ತುರಿದಂಥ ಹಸಿ ಶುಂಠಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದ ಅವರೆಕಾಳುಗಳನ್ನು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ 2 ಕಪ್ ನೀರನ್ನು ನಾನು ಇಲ್ಲಿ ಹಾಕಿದ್ದೇನೆ. ಇದೇ ಕಪ್ಪಿನಿಂದ ನಾನು 1ಕ್ಕಿಂತ ಕಡಿಮೆ ಚಿರೋಟೆ ರವೆಯನ್ನು ಹುರಿದು ತೆಗೆದು ಇಟ್ಟುಕೊಂಡಿದ್ದೇನೆ. ಅದೇ ರವೆಯನ್ನು ಇದಕ್ಕೆ ಬಳಸುತ್ತಿದ್ದೇನೆ. ಈಗ ಎಸರು ಬಂದ ತಕ್ಷಣ ನಾವು ಈ ರವೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀವು ಬೇಕಾದರೆ ಕೇಸರಿ ರವದಿಂದಲೂ ಸಹ ಇದನ್ನು ಮಾಡಬಹುದು, ಅದು ಚೆನ್ನಾಗಿರುತ್ತದೆ. ಈಗ ಸ್ವಲ್ಪ ಮೇಲೆ ಹಸಿ ಕೊತ್ತಂಬರಿಯನ್ನು ಹಾಕಿದ್ದೇನೆ. ಉಪ್ಪಿಟ್ಟು ಉದುರಾಗಿ ಬೇಕನ್ನುವರು ನೀರನ್ನು ಕಡಿಮೆ ಹಾಕಿಕೊಳ್ಳಬೇಕು. ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ಉಪ್ಪಿಟ್ಟು ಬೇಕಾಗಿರೋದರಿಂದ ನೀರನ್ನು ಜಾಸ್ತಿ ಹಾಕಿದ್ದೇನೆ. ಈಗ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.